ಅಣ್ಣ ಒಂದೇ ಒಂದು ರಿಕ್ವೆಸ್ಟ್ ಅಣ್ಣ. ಏನಾ? ಏನಿಲ್ಲ, ಅವ್ರ ಮನೆಯವರು ಬಂದಿದ್ರೆ ಮದುವೆ ಇನ್ನೂ ಒಂಚೂರು ಚೆನ್ನಾಗಿರೋದಲ್ವಣ್ಣ? ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಏಯ್, ನಿಮ್ಮಮ್ಮಂಗೆ ಫೋನ್ ಮಾಡೋ. ಬಿಡ. ನಮ್ಮಮ್ಮ ಇಲ್ಲಿಗೆ ಬಂದರೆ ಮದುವೆ ನಡೆಯೋದೇ ಇಲ್ಲ. ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ದೀನಿ, ಮೆಸೇಜು ಮಾಡಿದ್ದೀನಿ, ನೋ ರಿಪ್ಲೈ, ವೇಟಿಂಗ್. ಮುಹೂರ್ತ ಸಮಯ ಮೀರೋಗ್ತಿದೆ. ಅಪ್ಪ ನಿನ್ಗೆ ಏನಪ್ಪ ಅರ್ಜೆಂಟು? ಸ್ವಲ್ಪ ಕಟ್ಟೋ ತಾಳಿ. ಸರ್ ಅದು ಕಟ್ತೀಯೋ ಕುಯ್ಲೋ? ಅಣ್ಣ, ಎಷ್ಟೇ ಆದ್ರೂ ಅವ್ರು ನಿನ್ ಭಾವ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ಸು. ಸರಿನಮ್ಮ. ಬಾವಾ, ಕಟ್ತಿರೋ ಕುಯ್ಲೋ? ಪೂಜಾರಿ ಏನೋ ಮಂತ್ರ ಹೇಳ್ತಾ ಇದ್ದಾರೆ. ಯೋ ಪೂಜಾರಿ, 3 ಗಂಟೆ ಕಟ್ಸೋದಕ್ಕೆ 3 ಗಂಟೆನ ಮಂತ್ರ ಹೇಳ್ತಿದ್ಯಾ? ಬೇಗ ಮುಗಿಸ್ತಾ ಇಲ್ಲ, ನಿನ್ ಕತೆ ಶುರು ಮಾಡ್ಲಾ? ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪತೆ ಸ್ವಲಗ್ನ ಸಾವಧಾನ ಸುಮುಹೂರ್ತ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಸ್ವಾಮಿ, ದಕ್ಷಿಣ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಮುಹೂರ್ತ ಸರಿಯಿಲ್ಲ ಅಂದ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿಬಿಡಿ. ನಿನಗೆ ಇಲ್ಲಿ ಮಚ್ಚಿಡ್ದಿದ್ದಾರೆ. ನಮ್ಮ ಮನೆಯಲ್ಲಿರೋ 2 ಹೆಂಡ್ತೀರ್ಗೆ ಒಬ್ಬ ಮಗಂಗೆ ಲಾಂಗ್ ಹಿಡ್ದಿದ್ದಾರೆ. ಪ್ರಾರಬ್ಧವೇ, ಬೇಗ ತಾಳಿ ಕಟ್ಟು. ಎಲ್ಲಿದ್ಯಣ್ಣ? ಬಚಾವಣ. ನೀವಿಲ್ಲೇ ರೀ. ಎಲ್ಲರಿಗೂ ಅಕ್ಷತೆ ಕೊಟ್ಬಿಡ್ಬಮ್ಮ. ಎಲ್ಲರಿಗೂ ತಾಳಿ ಆಶೀರ್ವಾದ ಮಾಡಿಸ್ಕೊಂಬ ನಿಮ್ಮ. ಸರ್, ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಲಾ? ಬೇಡ. ಕಮಿಷನರ್ಗೆ? ನಾವು ಸರ್ ರೌಡಿ ಥರ ಇದ್ದಾರೆ, ರಿಸ್ಕ್ ಇದೆ. ಅಲ್ಲ ಹ್ಯಾಂಡ್ ಡೌ ಮಾರಿ. ನೀವು ಯಾವತ್ತೂ ರೌಡಿಗಳನ್ನ ನೋಡೋ ಇಲ್ವಾ? ರಿಯಲಲ್ಲಿ ನೋಡಿಲ್ಲ ಸರ್. ಇವಾಗ ನೋಡಿ. ಸರ್, ಗಟ್ಟಿ ಬೇಡ ಏನಾದ್ರು ಇದೆಯೇನಪ್ಪ? ಗಟ್ಟಿ ಮೇಳ ತಗೊಂಡು ಬಂದಿಲ್ಲ, ಟಮ್ಟವ್ರು ಬಂದಿದ್ದಾರೆ. ಸರಿ, ಅವ್ರಿಗೆ ರೇಟ್ ಹಾಕ ಕೇಳು. ಆಯ್ತಾನ? ಅಯ್ಯೋ ಕರ್ಮವೇ. Excuse me. Bro! ದೇವ್ರ ಬಂದಕ್ಕೆ ಬಂದೆ ಬ್ರೋ. ಓ, ಇವನೇನ ಅಣ್ಣ? ನಿಮ್ಮ ಮಗ ಪ್ರೀತಮ್ಗೆ ದೇವಸ್ಥಾನದಲ್ಲಿ ಮದುವೆ ನಡೀತಾ ಇದೆ. ಹಸೆಮಣೆ ಮೇಲೆ ಕೂತಿರೋದನ್ನ ನಾನೇ ನೋಡಿದೆ. ಏನೋ ಹೀರೋನಾ ನೀನು? ದೊಡ್ಡ ಪಂಟ್ರ? ಈ ಮದ್ವೆ ನಡೆದಿಲ್ಲ ಅಂದ್ರೆ ತಲೆಗಳು ಹೋಗ್ತವೆ.
ರಿಲ್ಯಾಕ್ಸ್, ನಾನು ನಿಮ್ಮ ಸೈಡೆ. ಫ್ಯಾಮಿಲಿ ಇಲ್ಲದೆ ಮದುವೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅಣ್ಣನಾಗಿ ಅಕ್ಷತೆ ಹಾಕೋಗೋಣ ಅಂತ ಬಂದೆ. ಪರವಾಗಿಲ್ವೇ? ಅರ್ಜೆಂಟಲ್ಲೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ. ಏನೋ ಇವನು ಅವನ್ ಕೋಟಲ್ಲೇ ಗೋಲ್ ಹೊಡ್ಕೊತಾವನೆ. ನಾಗಣ, ಈ ಗೇಮ್ ನನಗೂ ಹೊಸದು, ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಸರ್, ಕಾಲ ಮೀರೋಗ್ತಾ ಇದೆ, ಅಕ್ಷತೆ ಕೊಡಕ್ಕೆ ಹೇಳಿ. ಕೊಡ್ರಿ ಅಕ್ಷತೆ. ಈ ಅಖಿಲಾಂಡೇಶ್ವರಿ ಮನೆ ಮದುವೆ ಅಂದ್ರೆ ಒಂದು ಬ್ರಹ್ಮಾಂಡ ಉತ್ಸವಕ್ಕೆ ಸಮ. ಜಯ, ಗಾಡಿ ತೆಗಿಯಕ್ ಹೇಳು. ಏಯ್, ಕಟ್ಟೋ ತಾಳಿ ಬ್ರೋ, ಕಟ್ಟೋ ತಾಳಿ ಲೈ. ಒಂದು ನಿಮಿಷ, ತಾಳಿ ಕಟ್ಟೋಕ್ಕಿಂತ ಮುಂಚೆ ನನಗೊಂದು ಡೌಟ್ ಕ್ಲಿಯರ್ ಆಗಬೇಕು. ನಾನು ಇವಾಗ ಹೇಳೋದನ್ನು ಕೇಳಿ ಯಾರು ಟೆನ್ಷನ್ ಮಾಡ್ಕೊಬೇಡಿ. ಇದು ನಿಮ್ಮ ತಂಗಿಗೆ ಮೊದಲನೇ ಮದುವೆ ತಾನೆ? ಏಯ್, ಏನು ನನ್ನ ತಂಗಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಕತ್ತರ್ ಸಾಕ್ಬಿಡ್ತೇನೆ. ಟೆನ್ಷನ್ ಮಾಡ್ಕೊಬೇಡಿ ಅಂತ ಹೇಳಿದ್ನಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನ ತಮ್ಮಂದು ಇದು ಮೊದಲನೇ ಮದುವೆ ಅಲ್ಲ. ಹೌದಾ? ಏಯ್, ಮದುವೆ ನಿಲ್ಸಕ್ಕೆ ಕತೆಗಳು ಹೇಳ್ತಿದ್ಯಾ? ನಿಮ್ಮ ಹುಡುಗಿ ಓದಿದ್ದಾಳೆ, ತುಂಬ ಲಕ್ಷಣವಾಗಿದ್ದಾಳೆ. ಫಸ್ಟ್ ಟೈಮ್ ಮದುವೆ ಆಗಿ ಸೆಕೆಂಡ್ ವೈಫ್ ಜಾಗ ಚೆನ್ನಾಗಿರುತ್ತಾ ಹೇಳಿ? ಅದಕ್ಕೆ ಪಾಪ ಹುಡುಗಿ ಜೀವನ ಹಾಳಾಗಬಾರ್ದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿ.